ಉತ್ತರ ಕನ್ನಡ ಅಳಿಯಾಳದಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿ ಹಬ್ಬಕ್ಕೆ ಕ್ಷಣಗಣನೆ. ಅಳಿಯಾಳ ಇಡೀ ದೇಶದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ 1 ಕೋಟಿ ವೆಚ್ಚದ ಆಕರ್ಷಕ ಬಹುಮಾನಗಳೊಂದಿಗೆ ಮಾಜಿ ಸೈನಿಕರಾದ ರಾಜು ಮಾರುತಿ ಪೇಜೋಳ್ಳಿಯವರು ಸ್ವತಃ ಖರ್ಚಿನಲ್ಲಿ ಅಳಿಯಾಳದಲ್ಲಿ ಆಯೋಜನೆ ಮಾಡಿರುವ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿ ಉದ್ಘಾಟನೆಗೆ ಕ್ಷಣಗಣನೆ ಆರಂಭಗೊಂಡಿದ್ದು ಜನಸಾಗರವೇ ಹರಿದು ಬರುತ್ತಿದೆ. ಉತ್ತರ ಕನ್ನಡ ಜಿಲ್ಲೆ ಕಟ್ಟಕಡೆಯ ತಾಲೂಕು ಅಳಿಯಾಳದ ಎಪಿಎಂಸಿ ಎದುರಿನ ಖಾಸಗಿ ರೈತನ ಜಮೀನಿನಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ. ಈಗಾಗಲೇ ರಾಷ್ಟ್ರ ಅಂತಾರಾಷ್ಟ್ರೀಯ ಕುಸ್ತಿ ಪೈಲ್ವಾನರು ಅಳಿಯಾಳಕ್ಕೆ ಬಂದಿದ್ದು, ಎಲ್ಲಿ ನೋಡಿದರೂ ಕುಸ್ತಿ ಸ್ಪರ್ಧೆಯ ಕಲರವ ಜೋರಾಗಿದೆ. 16 ವರ್ಷಗಳ ಕಾಲ ಭಾರತ ಮಾತೆಯ ಗಡಿ ರಕ್ಷಣೆ ಸೇವೆ ಮಾಡಿ ಬಂದಿರುವ ಮಾಜಿ ಸೈನಿಕರಾದ ರಾಜು ಮಾರುತಿ ಪೇಜೋಳ್ಳಿಯವರು ತಮ್ಮ ಸ್ವಂತ ಖರ್ಚಿನಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿ ಆಯೋಜಿಸಿದ್ದು, ಮೊದಲನೇ ಬಹುಮಾನ ಮಹೀಂದ್ರ ಕಾರ್, ಎರಡನೇ ಬಹುಮಾನ ರೈತ ಮಿತ್ರ ಟ್ರ್ಯಾಕ್ಟರ್ ಹಾಗೂ 10 ಬುಲೆಟ್ ಬೈಕ್, 10 ಸ್ಪೆಂಡರ್ ಬೈಕ್ ಸೇರಿ 10 ಸ್ಕೂಟಿ ವಾಹನಗಳನ್ನು ಗೆದ್ದ ಜಗಜ್ಜಟ್ಟಿ ಪೈಲ್ವಾನರಿಗೆ ನೀಡಲಾಗುತ್ತಿದೆ. ಕುಸ್ತಿ ಅಖಾಡ ಸುತ್ತಲೂ ಎಲ್ಲಿ ನೋಡಿದರೋ ಜನಜಂಗುಳಿಯ ದೃಶ್ಯಗಳು ಕಂಡುಬರುತ್ತಿವೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಉತ್ತರ ಕನ್ನಡ ಪೊಲೀಸ್ ಇಲಾಖೆಯ ವತಿಯಿಂದ ಪೊಲೀಸ್ ಬಿಗಿ ಬಂದೋಬಸ್ತು ಕೈಗೊಳ್ಳಲಾಗಿದೆ. ಸಂಜೆ 4 ಗಂಟೆಗೆ ಮರಾಠ ಸಮುದಾಯದ ಶ್ರೀ ಮಂಜುನಾಥ ಮಹಾಮುನಿಗಳು ಮತ್ತು ಜನಪ್ರತಿನಿಧಿಗಳು ಸ್ಪರ್ಧೆ ಉದ್ಘಾಟನೆ ಮಾಡಲಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದರ, ಪ್ರಜಾಪವರ್ ನ್ಯೂಸ್, ಧಾರವಾಡ.